ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ ಮಲ್ನಾಡ್. ನಾನಿವತ್ತು ಚಾಕ್ಲೇಟ್ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಚಾಕ್ಲೇಟ್ ಮಿಲ್ಕ್ ಶೇಕ್ ಮಾಡೋದು ಮನೆಯಲ್ಲೇ ಮಾಡಿ ಕುಡಿಬೋದು. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲಿಗೆ ನಾನು 3/4 ಕಪ್ ಹಾಲು ತೊಗೊಂಡಿದ್ದೀನಿ, 3 ರಿಂದ 4 ಐಸ್ ಕ್ಯೂಬ್ ತೊಗೊಂಡಿದ್ದೀನಿ, 2 ಸ್ಕೂಪು ವೆನಿಲಾ ಐಸ್ ಕ್ರೀಮ್ ತೊಗೊಂಡಿದ್ದೀನಿ, ಮತ್ತು ಹರ್ಷೆ ಕಂಪ್ನಿ ಈ ಚಾಕ್ಲೇಟ್ ಮಿಲ್ಕ್ ಶೇಕ್ ತೊಗೊಂಡಿದ್ದೀನಿ. ನೋಡ್ಬೋದು. ಇದೆಲ್ಲ ನೀವು ಫಸ್ಟು ಮಿಕ್ಸಿ ಜಾರ್ ತೊಗೊಳ್ಳಿ. ಮಿಕ್ಸಿ ಜಾರ್ ತೊಗೊಬಿಟ್ಟು ಇದನ್ನೆಲ್ಲ ಇಲ್ಲಿ ಫಸ್ಟ್ ಹಾಲು ಹಾಕ್ತಾಯಿದ್ದೀನಿ. ಮತ್ತು 3 ರಿಂದ 4 ಐಸ್ ಕ್ಯೂಬ್ ಸೇರಿಸ್ತಾ ಇದ್ದೀನಿ. ನಂತರ ವೆನಿಲಾ ಐಸ್ ಕ್ರೀಮ್ ಹಾಕ್ಕೋತಾ ಇದ್ದೀನಿ. 2 ಸ್ಕೂಪ್ ಹಾಕ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಹಿಂದಿನ ವೀಡಿಯೋಲ್ಲೇ ಹೇಳಿದ್ದೆ ನಿಮಗೆ, ವೆನಿಲಾ ಐಸ್ ಕ್ರೀಮ್ ಹಾಕೋದ್ರಿಂದ ಸೇಮ್ ರೆಸ್ಟೋರೆಂಟಲ್ಲಿ ಹೇಗೆ ನಿಮಗೆ ಮಾಡಿಕೊಡ್ತಾರೋ ಆ ರೀತಿ ಬರುತ್ತೆ. ರುಚಿ ಹೆಚ್ಚಾಗುತ್ತೆ, ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಇದರಿಂದ ಟೇಸ್ಟ್ ಭಾಳ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನಾನು ಚಾಕ್ಲೇಟ್ ಸಿರಪ್ನ ಸೇರಿಸ್ಕೊತಾ ಇದ್ದೀನಿ. ಹರ್ಷೆ ಕಂಪ್ನಿ ಚಾಕ್ಲೇಟ್ ಸಿರಪ್ ಇದು. ನೀವು ಇಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಕಮ್ಮಿ ಹಾಕ್ಕೋಬೋದು ಅಥವಾ ಜಾಸ್ತಿನೂ ಹಾಕ್ಕೋಬೋದು. ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಆ ರೀತಿ ಹಾಕ್ಕೋಬೋದು. ಇದನ್ನೆಲ್ಲ ಹಾಕ್ಬಿಟ್ಟು ನಾವಿವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ಆಗಿದೆ. ಇವಾಗ ನಾವು ಗ್ಲಾಸ್ ತೊಗೊಬಿಟ್ಟು ಗಾರ್ನಿಷ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಚಾಕ್ಲೇಟ್ ಸಿರಪ್ನ ಗ್ಲಾಸಲ್ಲಿ ಹಾಗೆ ನಿಧಾನಕ್ಕೆ ಬಿಡ್ತಾಯಿದ್ದೀನಿ. ಈಗ ಬಿಡೋದ್ರಿಂದ ಏನಾಗುತ್ತೆ ಅಂದರೆ ಗ್ಲಾಸ್ ಪೂರ್ತಿ ಸ್ಪ್ರೆಡ್ ಆಗುತ್ತೆ. ಗ್ಲಾಸ್ ಪೂರ್ತಿ ಸ್ಪ್ರೆಡ್ ಆಗೋದ್ರಿಂದ ಆಮೇಲೆ ನೀವು ಮಿಲ್ಕ್ ಶೇಕ್ ಹಾಕೋದ್ರಿಂದ ನೀವು ರೆಸ್ಟೋರೆಂಟಲ್ಲಿ ಹೇಗೆ ನಿಮಗೆ ಸರ್ವ್ ಮಾಡ್ತಾರೋ ಆ ರೀತಿ ಕಾಣಿಸುತ್ತೆ. ಹೀಗೆ ರೆಸ್ಟೋರೆಂಟಲ್ಲಿ ಅಥವಾ ಚಿಕ್ಕ ಚಿಕ್ಕ ಶಾಪ್ಗಳೆಲ್ಲ ಹೀಗೆ ಮಿಲ್ಕ್ ಶೇಕ್ನ ಸರ್ವ್ ಮಾಡಿಕೊಡೋದು. ನೀವು ನೋಡ್ಬೋದು ಇವಾಗ ಹೇಗೆ ಕಾಣುತ್ತೆ ಅಂತ. ಅಷ್ಟೇ ಫ್ರೆಂಡ್ಸ್, ಇಷ್ಟೇ. ಆರಾಮಾಗಿ ನೀವು ಆಚೆ ಕಾಸು ಹಾಕೋ ಬದಲು ನೀವು ಮನೆಯಲ್ಲೇ ಆರಾಮಾಗಿ ಮಕ್ಕಳಿಗೆ ಯಾರೇ ಬಂದರೂ ಮನೆಯಲ್ಲಿ ಆರಾಮಾಗಿ ಮಾಡಿಕೊಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಚಾಕ್ಲೇಟ್ ಮಿಲ್ಕ್ ಶೇಕ್ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.